ಸೀಮಿತ ಸೌಲಭ್ಯಗಳ ನಡುವೆ ಬದುಕು ನಡೆಸುತ್ತಿರುವ ಕೊಪ್ಪಳ ತಾಲೂಕಿನ ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ನೀಟ್ ಪರೀಕ್ಷೆಯ ಕೆಟಗರಿ ವಿಭಾಗದಲ್ಲಿ 694ನೇ ರ್ಯಾಂಕ್ ಪಡೆಯುವ ಮೂಲಕ ಅನನ್ಯ ಸಾಧನೆ ಮಾಡಿದ್ದಾನೆ. ಪುಟ್ಟರಾಜ ಛಲವೊಂದಿದ್ದರೆ ಸಾಧನೆಗೆ ಬಡತನ ಎಂದಿಗೂ ಅಡ್ಡಿಯಾಗೋದಿಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾನೆ. ಮನೆಯಲ್ಲಿ ಸರಿಯಾದ ಬೆಳಕಿಲ್ಲ, ತೋಟದ ಮನೆಯೇ ಆಸರೆ, ಕೈಯಲ್ಲಿ ಪುಸ್ತಕ ಹಿಡಿಯುವ ಜೊತೆಗೆ ಕುರಿ ಕಾಯುವ ಜವಾಬ್ದಾರಿಯನ್ನು ನಿರ್ವಹಿಸಿ ಈ ಸಾಧನೆ ಮಾಡಿದ್ದು ವಿಶೇಷ. ನಾನು ಮೆಡಿಕಲ್ ಮಾಡಬೇಕನ್ನೋದು ನನ್ನ ನೇಮು ಮತ್ತು ನಮ್ಮ ಪಾಲಕರು ಇದಕ್ಕೆ ಸಪೋರ್ಟ್ ಮಾಡಿದ್ರು ಸರ್. ಅದಕ್ಕಾಗಿ ನಾನು ವಾಪಸ್ ರೀನೀಟ್ ಆದಾಗ ಕಾಲೇಜ್ದವ್ರು ಎಷ್ಟಾಗಿತ್ತು ನಮ್ಮದು ಈಗ 511 ಆಗಿದೆ ಸರ್. ಏನು ಇದು ಸ್ಕೋರು? ನೀಟಿಗೆ 720ಗೆ 511 ಆಗಿದೆ. ನಮ್ಮದು ಎಸ್ ಟಿ ಕೆಟಗರಿಯಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 694 ಸರ್. ಟೋಟಲ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದುಬಿಟ್ಟು 76,587 ಸರ್. ಮನೆ ಮುಂದೆ ಕುರಿಯ ದೊಡ್ಡಿ ಕಸ ಗುಡಿಸಬೇಕು, ಮೇವು ಹಾಕಬೇಕು, ಕುರಿಗಳನ್ನು ಮೇಯಿಸಬೇಕು. ಇದೆಲ್ಲವನ್ನು ಮಾಡಿಯೂ ಓದಿನಲ್ಲಿ ಉತ್ತಮ ಸಾಧನೆ ಮಾಡಿದ್ದು ವಿಶೇಷವಾಗಿದೆ. ನೀಟ್ನ ಒಟ್ಟು 720 ಅಂಕಗಳಿಗೆ 511 ಅಂಕಗಳನ್ನು ಗಳಿಸಿದ್ದಾರೆ. PUCಯಲ್ಲಿ 98% ಫಲಿತಾಂಶ ಪಡೆದಿದ್ದ ಪುಟ್ಟರಾಜ ಸಾಧನೆಗೆ ತಂದೆ ಮಹಾಬಳೇಶ ಆಸರೆಯಾಗಿದ್ದಾರೆ. 1 ವರ್ಷ ವಿದ್ಯಾನಿಕೇತನ ಒಡರಟ್ಟಿಯಲ್ಲಿ ಲಾಂಗ್ ಟರ್ಮ್ ತಗೊಂಡ್ವಿ. ನಮ್ಮ ಪಾಲಕರು ತುಂಬ ಸಪೋರ್ಟ್ ಮಾಡಿದರು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಚಾಪ್ಟರ್ಸು ಲೆಸನ್ಸ್ ಎಲ್ಲ ರಿವೈಸ್ ಮಾಡಿದ್ವಿ. ಸರ್ಸು ಮತ್ತು ಟೀಚರ್ಸು ಎಲ್ಲ ತುಂಬ ಸ್ಟಡಿ ಅವ್ರು ಕಂಡಕ್ಟ್ ಮಾಡಿದರು. ಎಲ್ಲ ಮಿಸ್ಟೇಕ್ನ ಕರೆಕ್ಟಾಗಿ ಹೇಳ್ತಿದ್ರು. ಮನೆಯಲ್ಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ಮಹಾಬಳೇಶ್ ಅವರು ಕೃಷಿ ಜೊತೆಗೆ ಊರೂರು ಸುತ್ತಿ ಬೋರ್ವೆಲ್ ರಿಪೇರಿ ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ಎಲ್ಲ ಸೌಲಭ್ಯಗಳಿದ್ದರೂ ಓದಲು ಹಿಂದೇಟು ಹಾಕುವ ಮತ್ತು ಸಾಧನೆಗೆ ಸಣ್ಣ ಕೊರತೆಗಳನ್ನು ಮುಂದಿಡುವ ಮಕ್ಕಳಿಗೆ ಪುಟ್ಟರಾಜನ ಸಾಧನೆ ಮಾದರಿಯಂತಿದೆ.